ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮನ್ನು ಸಂಧಿಸುವಂತಹ ಈ ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ನಿಮಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಈ ಹೊತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋ ಮುನ್ನ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತೊಂದು ಆವರ್ತಿ ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡು. ಯಾಕೆ ನಿನ್ನ ವಾಕ್ಯ ಹೇಳುತ್ತೆ, ನೀನು ಮಾತನಾಡುವ ದೇವರಪ್ಪ, ಆಂತರ್ಯವನ್ನು ತಿಳಿದಿರುವಂಥ ದೇವರು. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಅಂತ ನಿಮಗೆ ಮುಂಚೆನೇ ಗೊತ್ತಿದೆ ಸ್ವಾಮಿ. ಈ ವಾಕ್ಯ ಸಂದೇಶ ಕೇಳುವಾಗ ಪ್ರತಿಯೊಂದು ವ್ಯಕ್ತಿಯ ಕೊರತೆಯನ್ನು ನೀಗಿಸು, ಅವರ ಅವಶ್ಯಕತೆಗಳನ್ನು ಪೂರೈಸು. ಅವ್ರಿಗೆ ಗೊತ್ತಾಗಲಿ ನನ್ನ ದೇವರು ಮಾತನಾಡ್ತಾನೆ, ನನ್ನ ದೇವರು ನನ್ನ ಬಗ್ಗೆ ಕಾಳಜಿ ವಹಿಸ್ತಾನೆ ಅಂತ ಅನುಭವ ಅವ್ರಿಗೆ ಆಗುವ ಹಾಗೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಈಗ ಒಂದು ಹಾಡನ್ನು ಕೇಳೋಣ, ನಂತರ ವಾಕ್ಯ ಸಂದೇಶಕ್ಕೆ ನಾವು ಹೋಗೋಣ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ.
ಈ ಹೊತ್ತಿನ ವಾಕ್ಯ ಸಂದೇಶದ ಶೀರ್ಷಿಕೆ ಯೇಸು ಸ್ವಾಮಿಯನ್ನು ನಂಬಿದರೆ ನನಗೆ ಏನು ಸಿಗ್ತದೆ ಅಂತ. ಶೀರ್ಷಿಕೆ ಸ್ವಲ್ಪ ಆಶ್ಚರ್ಯ ಅನ್ನಿಸಬಹುದು, ಯಾಕಂದರೆ ಅನೇಕ ವಿಶ್ವಾಸಿಗಳಿಗೆ ಇದೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ನಾನು ಕಷ್ಟಪಟ್ಟು, ಇಷ್ಟೆಲ್ಲ ನಾನು ಕಣ್ಣಿನಲ್ಲಿ ಹಾದು ಹೋಗಿ, ಒಂಟಿತನೆಲ್ಲ ಅನುಭವಿಸಿ, ಎಷ್ಟು ಕಷ್ಟ ನಷ್ಟಗಳು ಬಂದರೂ ಯೇಸು ಸ್ವಾಮಿಯನ್ನು ನಾನು ಹಿಂಬಾಲಿಸ್ತಾ ಇದ್ದೀನಲ್ಲ, ನನಗೇನು ಸಿಗ್ತದೆ ಅಂತ ಒಂದು ಪ್ರಶ್ನೆನ ನೀವು ಹಾಕೊಳ್ಳೋದಾದರೆ ಆ ಪ್ರಶ್ನೆಗೆ ಉತ್ತರ ಈ ಹೊತ್ತಿನ ಸಂದೇಶ. ನಾನು ಕೆಲವು ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ಒಬ್ಬ ದೇವ ಸೇವಕರು ಯೇಸು ಸ್ವಾಮಿಯನ್ನು ನಂಬಿದರೆ ನಮಗೆ ಏನೇನು ಸಿಗ್ತದೆ ಅಂತ ಹೇಳಿ ಸುಮಾರು 40 ಅಂಶಗಳ ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ಸಮಯದ ಅಭಾವ ಇರೋದ್ರಿಂದ ಕೆಲವನ್ನು ಮಾತ್ರ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೇನೆ. ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳೋದಾದರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ ಮತ್ತು ಅನೇಕ ಜನರಿಗೆ ಇದನ್ನು ಹಂಚಲಿಕ್ಕೆ ನಿಮಗೆ ಸಹಾಯ ಆಗ್ತದೆ. ಮೊದಲನೇದಾಗಿ ಯೇಸು ಸ್ವಾಮಿಯನ್ನು ನಂಬಿದರೆ ನಮಗೆ ಏನು ಸಿಗ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 43ನೇ ವಚನಕ್ಕೆ ನಾವು ಹೋಗೋದಾದರೆ ಅಲ್ಲಿ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ ಅಂದನು. ಅಂದರೆ ಯೇಸು ಸ್ವಾಮಿಯನ್ನು ನಂಬಿದರೆ ನಮಗೆ ಸಿಗುವಂಥ ಮೊದಲನೇ ಆಶೀರ್ವಾದ ಏನಪ್ಪ ಅಂದರೆ ಪಾಪಗಳ ಪರಿಹಾರ. ಯಾಕೆ ಯೇಸು ಸ್ವಾಮಿಯನ್ನು ನಂಬಿದರೆ ನಮಗೆ ಪಾಪಗಳ ಪರಿಹಾರ ಸಿಗುತ್ತೆ, ಬೇರೆ ದಾರಿ ಇಲ್ವಾ ಅಂತ ನೀವು ಪ್ರಶ್ನೆ ಹಾಕ್ಬೋದು. ದೇವರ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಆಗೋದಿಲ್ಲ. ಅದು ಎಂಥ ರಕ್ತ ಬೇಕಪ್ಪ ಅಂತ ಹೇಳಿದ್ರೆ ನಿರ್ದೋಷವಾದ ರಕ್ತ, ಪಾಪನೇ ಮಾಡೇ ಇಲ್ದಿರುವಂಥ ಒಂದು ಜೀವಿಯ ರಕ್ತ ಬೇಕು. ಆದರೆ ಆದಿಕಾಂಡ 3:15 ನಂತರ ನೀವು ನೋಡೋದಾದರೆ ಆದಮನ ಮೂಲಕ ಈ ಭೂಮಿಗೆ ಶಾಪ ಬಂತು. ಭೂಮಿಯ ಮೇಲೆ ಇರುವಂಥದ್ದು ಎಲ್ಲದರ ಮೇಲೆ ಶಾಪ ಇದೆ. ಆದ್ದರಿಂದ ಯಾವುದನ್ನು ಅರ್ಪಿಸಿದ್ರೆ ನಮಗೆ ಪಾಪಗಳು ಪರಿಹಾರ ಆಗೋದಿಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರನೇ, ಯಾಕಂದರೆ ಆತನು ಒಬ್ಬ ಕನ್ನಿಕೆಯಲ್ಲಿ ಪವಿತ್ರಾತ್ಮನ ಮೂಲಕ ಹುಟ್ಟಿದ ನಿಮಿತ್ತವಾಗಿ ಆತನಲ್ಲಿ ಪಾಪದ ಒಂದು ಲವಲೇಶವೂ ಇಲ್ಲ. ಆತನ ಪರಿಶುದ್ಧ ಜೀವಿತ ನಡೆಸಿದ ಮೇಲೆ ಆತನನ್ನು ಕ್ರೂಜೆ ಮೇಲೆ ಬಲಿ ಹಾಕಿದಾಗ ಆ ಪರಿಶುದ್ಧವಾದ ರಕ್ತ ಸುರಿಯಲ್ಪಡ್ತು. ಯಾವ ರಕ್ತ ತಂದೆಯಾದ ದೇವರು ಅಪೇಕ್ಷಿಸ್ತಿದ್ರು ಅಂದರೆ ಪಾಪನೇ ಇಲ್ದಿರುವಂಥ ಪರಿಶುದ್ಧವಾದ ರಕ್ತ, ಅದು ಯೇಸುವಿನ ರಕ್ತ. ದೇವರು ವಾಕ್ಯ ಹೇಳುತ್ತೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ತೊಳೆದು ನಮ್ಮನ್ನು ಶುದ್ಧಿ ಮಾಡ್ತದೆ ಅಂತ. ಹಾಗಿದ್ರೆ ಯೇಸು ಕ್ರಿಸ್ತನ ರಕ್ತದ ಆಶ್ರಯಕ್ಕೆ ಬರುವ ಪ್ರತಿಯೊಂದು ವ್ಯಕ್ತಿಗೆ ಸಿಗುವಂಥ ಮೊದಲನೆಯ ಆಶೀರ್ವಾದ ಏನಪ್ಪ ಅಂದರೆ ಪಾಪದ ಪರಿಹಾರ. ಈಗ ನಾವು ನಮ್ಮ 2ನೇ ಅಂಶಕ್ಕೆ ಹೋಗೋಣ. ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಈ ಅಂಶ ಉಂಟು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ. ಈ ವಚನ ಓದುವಾಗ ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ ಏನಂದರೆ, ಯೇಸು ಸ್ವಾಮಿಯನ್ನು ನಂಬುವಾಗ ನಮಗೆ ನಿತ್ಯ ಜೀವ ಸಿಗ್ತದೆ. ಲೋಕದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮೋಕ್ಷ ಸಿಗ್ತದೆ. ಆ ಮೋಕ್ಷನ ಪಡಿಬೇಕು ಅಂತ ಜನ ಏನೆಲ್ಲ ಕಾರ್ಯ ಮಾಡ್ತಾರೆ, ಏನೆಲ್ಲ ಸಾಹಸ ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಯಾತನೆ ಪಡ್ತಾರೆ, ಎಷ್ಟು ತ್ಯಾಗ ಮಾಡ್ತಾರೆ. ಆದರೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಅಂಥದ್ದು ಮಾಡೋಂಥದ್ದು ಏನೂ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿಯನ್ನು ನಂಬಿದರೆ, ಆತನ ಹೃದಯದಲ್ಲಿ ಅಂಗೀಕಾರ ಮಾಡಿದರೆ ನಮಗೆ ಆ ನಿತ್ಯ ಜೀವ ದೇವರು ಉಚಿತವಾಗಿ ನಮಗೆ ಕೊಡ್ತಾರೆ. ನಿತ್ಯ ಜೀವ ಅಂತ ಹೇಳಬೇಕಾದ್ರೆ ಶಾಶ್ವತವಾಗಿ ಜೀವಿಸುವಂಥದ್ದು. ಆದಾಮನು ಪಾಪ ಮಾಡದ ನಿಮಿತ್ತವಾಗಿ ನಿತ್ಯವಾಗಿ ನಾವು ದೇವರಿಂದ ದೂರ ಆಗಿ ಹೋಗಿದ್ವಿ. ಆದರೆ ಯೇಸು ಸ್ವಾಮಿಯ ರಕ್ತದ ನಿಮಿತ್ತವಾಗಿ ಆ ಪಾಪ ಪರಿಹಾರ ಆಗುವಾಗ ಎಲ್ಲರೂ ಆ ನಿತ್ಯ ಜೀವನ ಪಡೆದು ದೇವರೊಂದಿಗೆ ಶಾಶ್ವತವಾಗಿ ಜೀವಿಸುವುದಕ್ಕೆ ನಿತ್ಯ ಜೀವ ಅಂತ ಹೇಳ್ತೇವೆ. ಆ ಒಂದು ಆಶೀರ್ವಾದವನ್ನು ದೇವರು ಪ್ರತಿಯೊಂದು ವ್ಯಕ್ತಿಯಾದ ಯೇಸು ಸ್ವಾಮಿ ನಂಬ್ತಾರೋ ಅವರಿಗೆ ಅನುಗ್ರಹ ಮಾಡ್ತಾರೆ. ಇನ್ನು ನಮ್ಮ 3ನೇ ಅಂಶಕ್ಕೆ ಹೋಗುವಾಗ ಯೋಹಾನನ ಬರೆಸುವಾರ್ತೆ 14ನೇ ಅಧ್ಯಾಯದ 3ರಿಂದ 6 ವಚನ ನಾವು ಓದಿದ್ರೆ ಇಲ್ಲಿ ಒಂದು ವಾಕ್ಯ ಭಾಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆ ಬಳಿಗೆ ಹೋಗ್ತೇನೆ, ನನ್ನನ್ನು ಯಾರು ನಂಬ್ತಾರೋ ನಾನಿರೋ ಸ್ಥಳದಲ್ಲೇ ಅವರು ಸಹ ಇರಬೇಕು ಅಂತ. ತಂದೆ ಎಲ್ಲಿದ್ದಾರೆ ಅಂದರೆ ಪರಲೋಕದಲ್ಲಿ, ಅಂದರೆ ಸ್ವರ್ಗ, ದೇವರು ವಾಸ ಮಾಡುವಂತಹ ಸ್ಥಳ.
ಆ ಸ್ಥಳಕ್ಕೆ ನಾನು ಹೋಗ್ತಾ ಇದ್ದೇನೆ ಮತ್ತು ನಾನು ನಂಬುವಂಥ ಪ್ರತಿಯೊಬ್ಬರು ನಾನಿರುವಂಥ ಆ ಸ್ಥಳದಲ್ಲಿ ಇರಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಇದು ನೇರವಾಗಿ ಇಲ್ಲದೆ ಹೋದರೂ ಇದನ್ನು ನಾವು ಓದುವಾಗ ಇದರ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದಾದರೆ ಯೇಸು ಸ್ವಾಮಿಯನ್ನು ನಂಬುವಂಥ ಪ್ರತಿಯೊಂದು ವ್ಯಕ್ತಿ ಸ್ವರ್ಗಕ್ಕೆ ಸೇರ್ತಾನೆ. ಒಂದಲ್ಲ ಒಂದಿನ ನಾವು ಸಾಯಲೇಬೇಕು. ಸತ್ತ ನಂತರ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ. ನೀವು ಕೇಳಬಹುದು, ಸ್ವರ್ಗ ನೀವು ನೋಡಿದ್ದೀರಾ ಅಂತ. ನಾನು ನೋಡಿಲ್ಲ, ಆದರೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳಿದೆ ಅಂಥ ಒಂದು ಸ್ಥಳ ಇದೆ. ಸ್ವರ್ಗ ಅಂತ ಇದೆ, ನರಕ ಅಂತ ಇದೆ. ಯಾರು ಯೇಸು ಸ್ವಾಮಿ ನಂಬುತ್ತಾರೋ ಅವರು ಮಾತ್ರನೇ ಆ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ. ಯಾಕೆ ಅವ್ರು ಮಾತ್ರ ಅಂದರೆ ಈ ವಚನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾನೇ ಅಂತ ಹೇಳಲಿ ದೀರ್ಘ ಹಾಕಿದರೆ ನಾನಲ್ಲದೆ ಬೇರೆ ಯಾವ ದಾರಿ ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಹಾಗಿದ್ರೆ ಯೇಸು ಸ್ವಾಮಿಯನ್ನು ನಂಬುವಾಗ ನಮಗೆ ಆ ಸ್ವರ್ಗ ಸಿಗ್ತದೆ. ಸ್ವರ್ಗ ಹೋಗ್ಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟ. ಆದರೆ ನಾವು ಇಷ್ಟಪಟ್ವಿ ಅಂತ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯನ್ನು ನಂಬಿದರೆ, ಆತನ ಅಂಗೀಕಾರ ಮಾಡಿದರೆ ಮಾತ್ರನೇ ನಾವು ಅಲ್ಲಿ ಹೋಗಲಿಕ್ಕೆ ಸಾಧ್ಯ. ಇದು ದೇವರು ನಮ್ಗೆ ಕೊಡುವಂಥ ಮೂರನೆಯ ಆಶೀರ್ವಾದ. ನಾಲ್ಕನೇ ಅಂಶಕ್ಕೆ ನಾವು ಹೋಗೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿದೇ ಇರುವುದರಿಂದ ಆತನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಅಂತ. ಹಾಗಿದ್ದರೆ ಈ ವಚನ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬ್ತಾರೋ ಅವ್ರಿಗೆ ದೇವರ ಆತ್ಮನು ಕೊಡಲ್ಪಡ್ತಾನೆ. ನಾವು ತ್ರೈಕ ದೇವರನ್ನು ಆರಾಧನೆ ಮಾಡ್ತೇವೆ. ತಂದೆಯಾದ ದೇವರು ಯೆಹೋವ, ಮಗನಾದ ದೇವರು ಯೇಸು ಕ್ರಿಸ್ತನು ಮತ್ತು ಪವಿತ್ರ ಆತ್ಮ, ನಿಮ್ಮ ತ್ರೈಕ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ ಅವರ ಒಳಗೆ ದೇವರ ಆತ್ಮನನ್ನು ಕಳುಹಿಸಿಕೊಡ್ತೇನೆ ಅಂತ ತಂದೆಯಾದ ದೇವರು ವಾಗ್ದಾನ ಮಾಡಿದ್ದಾರೆ. ನಾವು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 38ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಇದು ಬರೆಯಲ್ಪಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಭಾಳ ಸ್ಪಷ್ಟವಾಗಿದೆ. ನಾವು ಯೇಸು ಸ್ವಾಮಿ ನಂಬಿದರೆ ನಮಗೆ ಸಿಗುವಂಥ 4ನೆಯ ಒಂದು ಆಶೀರ್ವಾದ ಏನಪ್ಪ ಅಂದರೆ, ದೇವರಾತ್ಮನೇ ಸ್ವತಃ ನಮ್ಮ ಒಳಗೆ ಬಂದು ನಮ್ಮ ಜೊತೆಯಲ್ಲಿ ಸದಾ ಕಾಲ ವಾಸ ಮಾಡ್ತಾನೆ. ಇದಕ್ಕಿಂತ ಶ್ರೇಷ್ಠವಾದ ಸೌಭಾಗ್ಯ ಇನ್ನೇನು ಬೇಕು ಹೇಳಿ? ಹಳೆ ಒಡಂಬಡಿಕೆಯಲ್ಲಿ ದೇವರಾತ್ಮನು ಬರ್ತಿದ್ನು ಹೋಗ್ತಿದ್ನು, ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಒಳಗಡೆನೇ ವಾಸ ಮಾಡಲಿಕ್ಕೆ ಆತನು ಬರ್ತಾನೆ. ಯಾವಾಗ? ಯೇಸು ಕ್ರಿಸ್ತನ ನಂಬಿದರೆ ಮಾತ್ರ. ಈ ಶ್ರೇಷ್ಠವಾದ ಆಶೀರ್ವಾದಕ್ಕೆ ನಾವು ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಯಾಕಂದರೆ ಆ ಪರಲೋಕವನ್ನು ಬಿಟ್ಟು ನಮ್ಮ ಒಳಗೆ ಬಂದು ವಾಸ ಮಾಡಿ ಆತನು ನಮ್ಮನ್ನು ಪ್ರತಿನಿತ್ಯ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ತರಲಿಕ್ಕೆ ಏನೆಲ್ಲ ಆತನ ಪ್ರಯತ್ನ ಮಾಡ್ತಾನೆ, ಏನೆಲ್ಲ ಕಾರ್ಯ ಮಾಡ್ತಾನೆ ಅಂತ ನೆನೆಸ್ಕೊಂಡ್ರೆ ಸಾಕು, ಎಷ್ಟು ಸ್ತೋತ್ರ ಹೇಳಿದರೂ ಸಾಲದು. ಇನ್ನು ನಮ್ಮ 5ನೇ ಒಂದು ಅಂಶಕ್ಕೆ ಬರಬೇಕಾದ್ರೆ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಚನದಲ್ಲಿ ನಮ್ಮ 5ನೇ ಅಂಶ ಇದೆ. ಏನಪ್ಪ ಅಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತ. ಏನಪ್ಪ ಅಂದರೆ, ಯೇಸು ಸ್ವಾಮಿಯನ್ನು ನಂಬುವಂಥ ಪ್ರತಿಯೊಂದು ವ್ಯಕ್ತಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಡಲ್ಪಡ್ತದೆ. ಯಾಕಂದರೆ ಆ ದಿನದವರೆಗೂ, ಆ ಕ್ಷಣದವರೆಗೂ ನಮ್ಮ ಸಂಬಂಧ ದೇವರೊಟ್ಟಿಗೆ ಯಾವ ರೀತಿ ಇರುತ್ತೆ ಅಂದರೆ, ಸೃಷ್ಟಿಕರ್ತನು ಮತ್ತು ಸೃಷ್ಟಿಗಿರೋ ಸಂಬಂಧ. ಆದರೆ ಯಾವ ಕ್ಷಣ ಯೇಸು ಸ್ವಾಮಿನ ರಕ್ಷಕ ಅಂತ ಅಂಗೀಕಾರ ಮಾಡ್ತಿರೋ ಆ ಕ್ಷಣದಿಂದಲೇ ನಾವು ದೇವರಿಗೆ ಮಕ್ಕಳಾಗ್ತೇವೆ. ಆತನ ನಮಗೆ ತಂದೆ ಆಗ್ತಾನೆ. ಮಕ್ಕಳಂತ ಹೇಳಿದ ಮೇಲೆ ಆತನಿಗೆ ಯಾವ ಒಂದು ವಸ್ತುಗೆ ಬಾಧ್ಯತೆ ಇದೆಯೋ ಅದೆಲ್ಲದಕ್ಕೂ ನಾವು ಕೂಡ ಬಾಧ್ಯರು. ಪರಲೋಕದ ಸರ್ವ ಸಂಪತ್ತಿಗೆ, ಸರ್ವ ಐಶ್ವರ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಆತನ ಮಾಡ್ತಾನೆ. ನಿಜವಾಗಿಯೂ ದೇವರ ಮಕ್ಕಳಾಗಿ ಜೀವಿಸುವಂತಹ ಶ್ರೇಷ್ಠವಾದ ಭಾಗ್ಯ ಹೊಂದ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ಆದರೂ ಕೂಡ ದೇವರು ನಮ್ಮ ಮೇಲಿಟ್ಟಿರೋ ಪ್ರೀತಿಯ ನಿಮಿತ್ತವಾಗಿ ನಮ್ಮ ಮೇಲೆ ಆತನ ಕೃಪೆಯನ್ನು ಸುರಿಸಿ ಈ ಶ್ರೇಷ್ಠವಾದಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನೀವು ಯಾರೇ ಆಗಿರ್ಬೋದು, ಯಾವ ಹಿನ್ನೆಲೆಯಿಂದ ನೀವು ಬಂದಿರಬಹುದು, ಈ ಲೋಕದಲ್ಲಿ
ಎರಡೇ ಗುಂಪಿರೋದು, ಒಂದು ಅನ್ಯ ಜನಾಂಗ, ಒಂದು ದೇವ ಜನಾಂಗ. ನೀವು ದೇವ ಜನಾಂಗ ಆಗಬೇಕಾದ್ರೆ ಯೇಸು ಸ್ವಾಮಿನ ಒಡೆಯ ರಕ್ಷಕ ಅಂತ ಅಂಗೀಕಾರ ಮಾಡಬೇಕು. ಅಂಗೀಕಾರ ಮಾಡಿರೋ ಪ್ರತಿಯೊಂದು ವ್ಯಕ್ತಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಡ್ತೇನೆ ಅಂತ ಹೇಳಿ ದೇವರು ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಹಾಗೆ ಆತನು ನಡೀತಾನೆ. ಇನ್ನು 6ನೇ ಅಂಶಕ್ಕೆ ನಾವು ಬರುವಾಗ, ಬಹಳ ಇದು ಅನೇಕರಿಗೆ ನಿದ್ದೆ ಕೆಡಿಸುವಂಥ ಒಂದು ವಿಚಾರ ಇದು. ಏನಪ್ಪ ಅಂದರೆ ಮರಣ. ಈ ಮರಣದ ಮೇಲೆ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಈ ಮರಣ ಹೇಗೆ ಬಂತು? ಆದಾಮನ ಪಾಪ ಮಾಡಿದ ನಿಮಿತ್ತವಾಗಿ ಮರಣ ಈ ಲೋಕವನ್ನು ಪ್ರವೇಶ ಮಾಡಿತು. ಆದಾಮನಿಂದ ಹುಟ್ಟಿದ ಎಲ್ಲ ಮನುಷ್ಯರು ಮರಣಕ್ಕೆ ತುತ್ತಾದರು. ಸೊ ಹಾಗಿದ್ರೆ ಈ ಮರಣವನ್ನು ಜಯಿಸುವಂಥ ಶಕ್ತಿಯನ್ನು, ಜಯಿಸುವಂಥ ಕಾರ್ಯವನ್ನು ಯೇಸು ಸ್ವಾಮಿ ಮಾಡಿದ್ದಾನೆ. ಮರಣ ಅಂತ ಹೇಳಬೇಕಾದ್ರೆ 3 ರೀತಿಯಾದ ಮರಣ ಇದೆ. ಶಾರೀರಿಕ ಮರಣ, ಆತ್ಮಿಕ ಮರಣ, ನಿತ್ಯ ಮರಣ. ಶಾರೀರಿಕ ಮರಣ ಅಂತ ಹೇಳಬೇಕಾದ್ರೆ ನಮ್ಮ ದೇಹದಿಂದ ನಮ್ಮ ಆತ್ಮವನ್ನು ಬೇರ್ಪಡಿಸಿದರೆ ಶಾರೀರಿಕ ಮರಣ. ಆತ್ಮಿಕ ಮರಣದ ನಮ್ಮ ಆತ್ಮನಿಂದ ದೇವರ ಆತ್ಮನನ್ನು ದೂರ ಮಾಡಿದರೆ ಆತ್ಮಿಕ ಮರಣ. ನಮ್ಮ ಆತ್ಮವನ್ನು ದೇವರಿಂದ ಶಾಶ್ವತವಾಗಿ ದೂರ ಮಾಡಿದರೆ ನಿತ್ಯ ಮರಣ. ಈ ಮರಣ ಈ ಲೋಕವನ್ನು ಪ್ರವೇಶ ಮಾಡಿತು ಆವತ್ತು ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ. ಆದರೆ ಅದೇ ಮರಣವನ್ನು ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸೋದ್ರ ಮೂಲಕ ಆ ಪಾಪ ಪರಿಹಾರ ಆದಮೇಲೆ ಇನ್ಮೇಲೆ ನಮಗೆ ಮರಣ ಇಲ್ಲ, ಅದರ ಬದಲಾಗಿ ನಿತ್ಯ ಜೀವ. ಹಾಗಿದ್ರೆ ಒಬ್ಬ ವಿಶ್ವಾಸಿ ತನ್ನ ಕೊನೆಯ ಕ್ಷಣಗಳಲ್ಲಿ, ಅನೇಕರು ಮರಣ ಅಂದರೆ ಭಯಪಡ್ತಾರೆ, ಆದರೆ ವಿಶ್ವಾಸಿಗೆ ಮರಣ ಅಂದರೆ ಭಯಪಡೋದಿಲ್ಲ. ಭಾಳ ಸಂತೋಷಕರವಾದಂಥ ವಿಚಾರ. ಯಾಕಂದರೆ ಇಲ್ಲಿ ಕಣ್ಣು ಮುಚ್ಚಿದರೆ ಅವನು ತನ್ನ ಪ್ರಿಯ ರಕ್ಷಕನ ಮುಂದೆ ಕಣ್ಣನ್ನು ತೆರೀತಾನೆ. ಅವನು ಇಲ್ಲಿ ಪ್ರಾಣ ಬಿಟ್ಟರೆ ತನ್ನ ಕ್ರಿಸ್ತನನ್ನು ಸೇರ್ತಾನೆ. ಆದ್ದರಿಂದ ಆ ಒಂದು ಪರಲೋಕಕ್ಕೆ ಸೇರುವಂಥ ವಿಚಾರ ನೆನೆಸ್ಕೊಳ್ಳೋದ್ರೆ ಸಾಕು, ಅದರಷ್ಟು ಸಂತೋಷಕರವಾದದ್ದು ಇನ್ಯಾವುದೂ ಇಲ್ಲ. ಈ ಮರಣವನ್ನು ಜಯಿಸಲಿಕ್ಕೆ ಯಾರಿಂದ ಆಗಲಿಲ್ಲ, ಯೇಸು ಕ್ರಿಸ್ತನಿಂದ ಮಾತ್ರನೇ ಆಗಿದ್ದು. ಹಾಗೂ ಯಾರು ಆತನ ನಂಬ್ತಾರೋ ಅವರಿಗೆ ಮಾತ್ರನೇ ಈ ಮರಣದ ಮೇಲೆ ಆತನ ಜಯ ಕೊಟ್ಟಿದ್ದಾನೆ. ಅದಕ್ಕೆ ಅನುಗುಣವಾದಂಥ ಒಂದು ವಾಕ್ಯವನ್ನು ಓದೋಣ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದ 55. ಮರಣವೇ ನಿನ್ನ ಜಯದಲ್ಲಿ, ಮರಣವೇ ನಿನ್ನ ವೈಶ್ಯದ ಕೊಂಡಿಯಲ್ಲಿ, ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಈ ವಚನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯೇಸು ಸ್ವಾಮಿಯನ್ನು ನಂಬುವಾಗ ನಮಗೆ ಮರಣದ ಮೇಲೆ ಜಯ. ಇನ್ನು ಮರಣದ ಭಯ ನಮ್ಮನ್ನು ಕಾಡೋದಿಲ್ಲ, ಮರಣ ನಮಗೆ ಇಲ್ಲ. ಕೊನೆಯದಾಗಿ ನಾವು ನೋಡುವಂಥ 7ನೇ ಅಂಶ ಏನಪ್ಪ ಅಂದರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 27ನೇ ವಚನದಲ್ಲಿ ಇನ್ನೊಂದು ಮಾತಿದೆ ನೋಡ್ರಿ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಈ ವಚನ ಹೇಳುವಾಗ ಏನಪ್ಪ ಹೇಳ್ತೆ ಅಂದರೆ, ಶಾಂತಿಯ ಕುರಿತಾಗಿ, ಸಮಾಧಾನದ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಸಮಾಧಾನದ ಕುರಿತಾಗಿ. ಸಮಾಧಾನ ಅಂತ ಹೇಳಬೇಕಾದ್ರೆ ಏಷನ್ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯದ 6ನೇ ವಚನದಲ್ಲಿ ನನ್ನ ಸ್ವಾಮಿ, ನನ್ನ ರಕ್ಷಕನಿಗೆ ಒಂದು ಬಿರುದು ಕೊಟ್ಟೇನಪ್ಪ ಅಂದರೆ ಸಮಾಧಾನದ ಪ್ರಭು. ಈ ವಚನ ಹೇಳುತ್ತೆ, ನನ್ನಲ್ಲಿ ಇದೆಯಲ್ಲ ಆ ಶಾಂತಿ, ಅದನ್ನು ನಾನು ನಿಮಗೆ ಕೊಡ್ತೇನೆ, ಲೋಕ ಕೊಡುವಂಥ ರೀತಿಯಲ್ಲಿ ಅಲ್ಲ. ಈ ಲೋಕ ಸಮಾಧಾನಕ್ಕೋಸ್ಕರ ಅನೇಕ ರೀತಿಯಾದ ಕಾರ್ಯಗಳನ್ನ ಮಾಡುತ್ತಾ, ಅನೇಕ ದಾರಿಗಳನ್ನ ನೋಡ್ತಾ, ಅನೇಕ ಒಂದು ಗುರುಗಳ ಹಿಂದೆ ಹೋಗೋದು, ಅನೇಕ ಧರ್ಮ ಕಾರ್ಯಗಳು ಮಾಡೋದು, ಅನೇಕ ಪುಣ್ಯಕ್ಷೇತ್ರಗಳನ್ನ ಸಂಧಿಸಿ ಬರೋದು, ಏನೇನೆಲ್ಲ ಮಾಡ್ತಾ ಇದ್ದಾರೆ. ಏನಕ್ಕೆ ಗೊತ್ತಾ? ಮನಸ್ಸಿನಲ್ಲಿ ಒಂದು ಸಮಾಧಾನ, ನೆಮ್ಮದಿ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಅದು ಏನು ಅವಶ್ಯಕತೆ ಇಲ್ಲ. ನೀನು ಯೇಸು ಸ್ವಾಮಿಯನ್ನು ನಂಬಿ ಆತನ ಹೃದಯದಲ್ಲಿ ಅಂಗೀಕಾರ ಮಾಡಿದರೆ ಸಾಕು, ಆ ದೈವಿಕ ಸಮಾಧಾನ ನಿನ್ನ ಹೃದಯವನ್ನು ತುಂಬುತ್ತೆ. ಹಾಗಂತ ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು, ಕಣ್ಣೀರು, ತೊಂದರೆ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಅದೆಲ್ಲದ ಮಧ್ಯೆ ದೇವರು ನಮಗೊಂದು ದೈವಿಕವಾದ ಸಮಾಧಾನ ಕೊಡ್ತಾನೆ. ಅದು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದು ಯೇಸು ಕ್ರಿಸ್ತನು ಮಾತ್ರ ಕೊಡಲಿಕ್ಕೆ ಸಾಧ್ಯ. ಅದು ಯಾರಿಗೆ ಕೊಡ್ತಾನೆ ಅಂದರೆ, ಯಾರ್ಯಾರು ಆತನ ನಂಬಿ ಅಂಗೀಕಾರ ಮಾಡ್ತಾರೋ ಆ ಮಕ್ಕಳಿಗೆ ಈ ಒಂದು ಸಮಾಧಾನವನ್ನು ಖಂಡಿತವಾಗಿಯೂ ಆತನು ಕೊಡ್ತಾನೆ. ನಮ್ಮೆಲ್ಲರಿಗೂ ಚಿರಪರಿಚಿತ ವಚನ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ನನ್ನ ಬಳಿ ಬರುವಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಆಶಾಭಂಗ ಆಗೋದಿಲ್ಲ.
ಆ ನಿಜವಾದ ಸಮಾಧಾನ ನಾನು ನಿಮ್ಗೆ ಕೊಡ್ತೇನೆ ಅಂತ ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಹೀಗೆ ಈ 7 ಅಂಶಗಳು ಅಂದರೆ 7 ಆಶೀರ್ವಾದಗಳು ಯೇಸು ಕ್ರಿಸ್ತನನ್ನು ನಂಬುವಾಗ ನಮಗೆ ಸಿಗ್ತದೆ. ದಯಮಾಡಿ ಈ ಪಟ್ಟಿನ ಇನ್ನೊಂದ್ಸಾರಿಯನ್ನು ಹೇಳ್ತಾನೆ, ನಿಮಗೆ ಗಮನಿಸ್ರಿ. ಮೊದಲನೇದಾಗಿ ಪಾಪದ ಪರಿಹಾರ, 2ನೇದು ನಿತ್ಯ ಜೀವ, 3ನೇದು ಸ್ವರ್ಗದಲ್ಲಿ ಸ್ಥಾನ, 4ನೇದು ದೇವರಾತ್ಮನ ದಾನ, 5ನೇದು ದೇವರ ಮಕ್ಕಳಾಗುವಂಥ ಅಧಿಕಾರ, 6ನೇದು ಮರಣದ ಮೇಲೆ ಜಯ, ಮತ್ತು ಕೊನೆಯದಾಗಿ ದೈವಿಕ ಸಮಾಧಾನ. ಈ 7 ಅಂಶಗಳು ಯೇಸು ಕ್ರಿಸ್ತ ನಂಬಿರೋ ಪ್ರತಿಯೊಂದು ವ್ಯಕ್ತಿಗೆ ಸಿಗ್ತದೆ. ದೇವರು ಇದು ನಿಮ್ಮ ಅನುಗ್ರಹಿಸಲಿ. ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಿನಗಾಗಿ ಯೇಸು ಕಾದಿರಲು ಏನು ನಿನ್ನ ಉತ್ತರ? ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಿನಗಾಗಿ ಯೇಸು ಕಾದಿರಲು ಏನು ನಿನ್ನ ಉತ್ತರ? ಆತನು ಕರೆದಿಹನು ಕರುಣೆಯ ಕರ ಚಾಚಿ ನಿನ್ನನ್ನು ರಕ್ಷಿಸಲು ಈ ದಿನ ಕೂಗಿಹನು. ನೀನು ಬರುವಿಯೆಂದು ನಿನಗಾಗಿ ಕಾದಿಹನು. ಆತನ ಸ್ವರ ಕೇಳಲು ಏನು ನಿನ್ನ ಉತ್ತರ? ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಿನಗಾಗಿ ಯೇಸು ಕಾದಿರಲು ಏನು ನಿನ್ನ ಉತ್ತರ? ಪ್ರೀತಿ ಸ್ವರೂಪನಾದ ಯೇಸುವೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ವಾಮಿ, ಇಷ್ಟು ಹೊತ್ತಿನವರೆಗೂ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮ ಮೇಲೆ ಪ್ರೀತಿ ಇಟ್ಟು ಕೊಟ್ಟಂಥ ಈ 7 ಆಶೀರ್ವಾದಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ. ಸ್ವಾಮಿ, ನೀನು ಆ ಕಲ್ವಾರ ಕ್ರೂಜ ಮೇಲೆ ರಕ್ತ ಸುರಿಸದೆ ಹೋಗಿದ್ರೆ ಈ ಯಾವ ಆಶೀರ್ವಾದ ನಮಗೆ ಸಿಗ್ತಾ ಇರಲಿಲ್ಲಪ್ಪ. ನಮಗೋಸ್ಕರ ನೀನು ಪಟ್ಟಂಥ ಯಾತನೆ, ನೋವು, ಕಣ್ಣೀರು, ಆ ಒಂಟಿತನಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಇವತ್ತು ನೀನು ಅದು ಮಾಡಿದ ನಿಮಿತ್ತವೇ ನಮಗೆ 7 ಆಶೀರ್ವಾದಗಳನ್ನು ಕೊಟ್ಟಿದ್ದೀಯ. ನಮ್ಮ ಪಾಪಗಳು ಪರಿಹಾರ ಆಗಿದೆ. ನಮಗೆ ನಿತ್ಯ ಜೀವ ಕೊಟ್ಟಿದ್ದೀಯ. ಸ್ವರ್ಗದಲ್ಲಿ ಸ್ಥಾನ ಕೊಟ್ಟಿದ್ದೀಯ. ನಿನ್ನ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದೀಯ. ಅಷ್ಟು ಮಾತ್ರವಲ್ಲದೆ ದೇವರಾತ್ಮನೇ, ನೀನೇ ಸ್ವತಃ ನಮ್ಮ ಒಳಗೆ ಬಂದು ವಾಸ ಮಾಡ್ತೇವೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಮರಣದ ಭಯದಲ್ಲಿ ಇರುವಂಥ ಜನಗಳಿಗೆ ಮರಣದ ಭಯದಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಆ ನಿನ್ನ ದೈವಿಕವಾದ ಸಮಾಧಾನ ನಮ್ಮಲ್ಲಿ ಯಾವಾಗಲೂ ಇರಿಸಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ನೀನು ವಾಕ್ಯದಲ್ಲಿ ಹೇಳಿದೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟ ಉಂಟು, ಆದರೆ ಹೆದರಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿ, ನಾನು ಮಾತ್ರವಲ್ಲ ನಾನು ನಂಬಿರುವಂಥ ನೀವು ಕೂಡ ಲೋಕವನ್ನು ಜಯಿಸ್ತೀರಿ ಅಂತ ಹೇಳಿ ಮಾಡಿರೋ ವಾಗ್ದಾನಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಇವತ್ತು ಯಾರ್ಯಾರು ವಾಕ್ಯವನ್ನು ಕೇಳಿಸ್ಕೊಂಡಿದ್ದಾರೋ ದೇವ, ಅವರನ್ನು ನೀನು ನೋಡು ಸ್ವಾಮಿ, ಕರುಣಿಸಪ್ಪ. ಅವರ ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಬಗೆಹರಿಸು. ಅವ್ರಿಗೆ ಯಾವುದೇ ಕಷ್ಟದಲ್ಲಿದ್ದರೂ ಅವನ್ನ ಪಾರು ಮಾಡಿ ಸ್ವಾಮಿ. ಅವರಿಗೆ ಬೇಕಾಗಿರುವಂಥ
ಏನೇ ಸಂಗತಿಗಳಿದ್ರು ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅದನ್ನು ನೀಗಿಸಿ ಅವನ ಆಶೀರ್ವದಿಸು. ನೀನೇ ಜೀವಿಸುವ ದೇವರು, ನೀನು ಮಾತನಾಡುವ ದೇವರು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರು ಅನ್ನೋಂಥ ಅನುಭವ ಉಂಟಾಗುವ ಹಾಗೆ ಪ್ರತಿಯೊಂದು ವ್ಯಕ್ತಿಯೊಟ್ಟಿಗೆ ನೀನು ಮಾತನಾಡಿ ಸ್ವಾಮಿ. ಬಲಪಡಿಸು, ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ಹೇಳ್ತಲ್ಲ, ನಿನ್ನ ಸನ್ನಿಧಾನದಲ್ಲಿ ಬೇಡುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅನ್ನೋ ವಾಕ್ಯಗಳು ಇವರ ಜೀವಮಾನದಲ್ಲಿ ಅಕ್ಷರಿಕವಾಗಿ ನೆರವೇರಲಿ ಸ್ವಾಮಿ. ಪ್ರತಿಯೊಂದು ವಿಶ್ವಾಸಿ 100ಕ್ಕೆ 100ರಷ್ಟು ಫಲ ಕೊಡಲಿಕ್ಕಾಗುವ ಹಾಗೆ ಅವರನ್ನು ಬಲಪಡಿಸು. ಯಾರ್ಯಾರು ಮೊದಲನೇ ಸಾರಿ ಈ ಸುವಾರ್ತೆಯನ್ನು ಕೇಳಿದಾರೋ ಅವರಿನ ರಕ್ಷಣೆ ಮಾರ್ಗಕ್ಕೆ ಬರುವ ಹಾಗೆ ಅದ್ಭುತ ಮಾಡು ಸ್ವಾಮಿ. ಅಷ್ಟು ಮಾತ್ರವಲ್ಲ ದೇವ, ಅವರ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತಾನುಸಾರವಾಗಿ ನೆರವೇರಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವನ ಸ್ಪರ್ಶಿಸು ಸ್ವಾಮಿ. ಯೆಹೋವ ರಾಫ, ಆರೋಗ್ಯ ಕೊಡುವ ದೇವರಪ್ಪ, ಈ ಕೂಡಲೇ ಅವರು ಎಲ್ಲಿದ್ದಾರೋ ಅವನ್ನ ಸ್ಪರ್ಶಿಸು. ಎಲ್ಲ ಅನಾರೋಗ್ಯದಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ನೀನು ಅನ್ನೋ ಸತ್ಯ ಅಪ್ಪ, ಅದರ ಜೀವನದಲ್ಲಿ ಅವರು ಅನುಭವಿಸುವ ಹಾಗೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವ, ಯಾವಾಗಲೂ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡೋ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮ ಪರವಾಗಿ ಪ್ರಾರ್ಥಿಸ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೊತೆಯಲ್ಲಿ ಸದಾಕಾಲ ಇರ್ತೀನಿ ಅಂತ ಹೇಳಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಸಂದೇಶದ ಮೂಲಕ ಪ್ರತಿಯೊಂದು ವ್ಯಕ್ತಿಯನ್ನು ಮುಟ್ಟಿದ್ದೀ, ನಿನಗೆ ಸ್ತೋತ್ರ. ಅನೇಕರಿಗೆ ಅದ್ಭುತ ಮಾಡಿದ್ದೀ, ನಿನಗೆ ಸ್ತೋತ್ರ. ಅನೇಕರಿಗೆ ಆಶೀರ್ವದಿಸಿದ್ದೀ, ನಿನಗೆ ಸ್ತೋತ್ರ. ಎಲ್ಲ ಒಂದು ವಿಚಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರವನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಸಲ್ಲಿಸಿದ್ದೇನೆ ಪ್ರಿಯ ತಂದೆಯೇ, ಆಮೇನ್.